ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಶಿಲ್ಪಾ ಅವ್ರಿಗೆ ಸಿಟ್ಟು ಬಂದಾಗ ಉಮಾಶಂಕರ್ ಅವ್ರಿಗೆ ಯಾವುದ್ರಲ್ಲಿ ಹೊಡಿಬೇಕು ಅಂತ ಅನ್ಸತ್ತೆ? ಹುಡುಕಿ ಸರ್, ಯೋಚನೆ ಮಾಡಬೇಡಿ. ನೀವು ಶಿಲ್ಪಾ ಅವರೇ, ಶಿಲ್ಪಾ ಅವರು ಲಟ್ಟಣಿಗೆ ಅಂಟಿಸಿದ್ದಾರೆ, ಉಮಾಶಂಕರು ಲಟ್ಟಣಿಗೆ ಅಂಟಿಸಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಯಾಕೆ ಸರ್ ಅದು ಗೊತ್ತಿರ್ತಲ್ಲ ಮೇಡಮ್, ಅದರಲ್ಲೇ ಅಲ್ಲ ಹೊಡೆಯೋದು ಯಾವಾಗಲೂ ಅಂತ. ಅಲ್ಲ, ಬಿದ್ದಿದ್ಯಾ? ಅದಕ್ಕೆ ಅಲ್ವಾ ಮೇಡಮ್ ಕರೆಕ್ಟಾಗಿ ಹಾಕಿರೋದು. ಸುಮಾರು ಸಲ ಅಂದ್ರೆ ಒಂದೆರಡು ಸಲ? ಅವಾಗ ಅವಾಗ ಅಂದ್ರೆ ಹೆಂಗೆ? 6 months once ಹೆಂಗೆ ಸರ್? 6 months ಇಯರ್ಲಿ ಟ್ವೈಸ್. ಇಯರ್ಲಿ ಟ್ವೈಸ್ ಅಂದ್ರೆ 14 ವರ್ಷದಲ್ಲಿದ್ರೆ ಸರ್ 28 ಸಲ ಓಡಿಸ್ಕೊಂಡಿದ್ದೀರಾ. ವೈಲೆನ್ಸ್ ಯಾಕೆ ಚೂಸ್ ಮಾಡ್ತಾ ಇದ್ದೀರಾ ನೀವು ಶಿಲ್ಪಾ? ಇದೇ ತರ ಮೇಡಮ್ ವಾದ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಬೇಡ ಅಂದಿದ್ದು ಮಾಡೇ ಮಾಡ್ತೀನಿ ಅಂತಾರಲ್ಲ, ತ್ಯಾಗದ ಬಾರಿಸ್ಬಿಡೋದ? ಆಮೇಲೆ ಕೇಳ್ತಾರ ಹೋಗ್ಲಿ ನಿಮ್ಮ ಮಾತನ್ನ? ಆಮೇಲೆ ಕೇಳ್ತಾರೆ, ಆಮೇಲೆ ಕೇಳ್ತಾರೆ, ಅರ್ಥ ಆಗುತ್ತೆ ಅವಾಗ ಅರ್ಥ ಆಗತ್ತೆ ಪದೇ ಬಿದ್ಮೇಲೆ. ಓಕೆ, ಇವ್ರ ಸಂಸಾರದ ವಿಷಯ ನನಗೆ ಯಾಕೆ? ಓಕೆ, ಮುಂದಿನ ಪ್ರಶ್ನೆ, ಶಿಲ್ಪಾ ಅವರ ಫೇವ್ರೆಟ್ ಹೀರೋ ಯಾರು? ನಮ್ಮ ಶಿಲ್ಪಾ ಅವರು ಅಪ್ಪು ಅವರ ಪಿಕ್ಚರ್ನ ಅಂಟಿಸಿದ್ದಾರೆ, ಉಮಾಶಂಕರ್ ಅವರು ಅಪ್ಪು ಅವ್ರ ಪಿಕ್ಚರ್ ಅಂಟಿಸಿದ್ದಾರೆ. ಸರ್, ಹೆಂಗ್ ಗೊತ್ತು ನಿಮ್ಗೆ ಅವರು? ಗೊತ್ತು ಮೇಡಮ್, ಹೇಳಿ ಮಾತಾಡ್ತಿರ್ತಾರಲ್ಲ, ಅಪ್ಪು ಬಗ್ಗೆನೇ ಮಾತಾಡ್ತಿರ್ತಾರೆ, ಅಪ್ಪು ಫಿಲಮ್ಸೇ ನೋಡ್ತಾ ಇರ್ತಾರೆ, ಹಂಗಾಗಿ ಗೊತ್ತಿದೆ. ಸರ್, ಸಿನಿಮಾಗೆಲ್ಲ ಕರ್ಕೊಂಡು ಹೋಗ್ತೀರಾ ಇವ್ರನ್ನ? ಹೆಂಗೆ, ಯಾವಾಗ ಅಂದ್ರೆ ವರ್ಷಕ್ಕೊಂದ್ಸಲನಾ? ಇಲ್ಲ, ಒಳ್ಳೆ ಮೂವೀಸ್ ಬಂದ್ರೆ ಹೋಗ್ತಾನೆ ಇರ್ತೀವಿ. ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದೆಂತ ಕನ್ನಡ ಅಲ್ಲಿ ಹೋದಾಗ ಪಾಪ್ಕಾರ್ನ್ ಕೊಡ್ಸಲ್ಲ, ದುಡ್ಡು ಜಾಸ್ತಿ ಅದೆಲ್ಲ ಹೇಳಲ್ಲ ತಾನೆ? ಹೇಳಲ್ವಾ? ಇಲ್ಲ ಆ ವಿಷಯದಲ್ಲೆಲ್ಲ ಫುಲ್ ಅದೆಲ್ಲ ಏನು? ಅವ್ರ ಹತ್ರ ಇರುತ್ತಲ್ಲ ಮೇಡಮ್, ಏನು ದುಡ್ಡೆಲ್ಲ ಅವ್ರ ಹತ್ರನೇ ಓ, ಕೊಟ್ಟು. ನಿಮ್ ಸ್ಯಾಲ್ರಿ ಅವ್ರ ಅಕೌಂಟಿಗೆ ಬರುತ್ತಾ? ಇಲ್ಲ, ಅವ್ರು ನಮಗೆ ಕೊಡ್ಬೇಕಷ್ಟೇ. ಏನ್ ಈ ತರ ಆಗ್ಬಿಟ್ಟಿದ್ಯಲ್ಲ ನಿಮ್ ಜೀವನ ಉಮಾಶಂಕರ್? 14 ವರ್ಷ ಆಯ್ತಲ್ಲ ಮೇಡಮ್, ಬಿಟ್ಬಿಟ್ಟಿದ್ರೆ 6 years ಹಂಗಿತ್ತು, ಆಮೇಲೆ ಚೇಂಜ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ ಮಗನ ಬರ್ತ್ ಡೇಟ್ ಬರಿಬೇಕು, ಡೇಟು ತಿಂಗಳು ಎಲ್ಲ ಬರಿಬೇಕು. ಸೊ ಶಿಲ್ಪಾ ಅವರು February 9th. ಇವರು February 9th ಹಾಕಿದ್ದಾರೆ. ವೆರಿ ಗುಡ್. ಏನು ಮಗನ ಹೆಸರೇನು? ಹಿತಾಂಶ್. ಎಷ್ಟು ವರ್ಷ ಅವನಿಗೆ? 8 years ಮಮ್ಮಿ. 8 years. ಒಬ್ಬನೇ ಮಗನ? ಮಗಳಿದ್ದಾಳೆ. ಅವಳಿಗೆ ಎಷ್ಟು ವರ್ಷ? ಅವಳು 13. 13 ವರ್ಷದ ಮಗಳಿದ್ದಾಳ ನಿಮಗೆ? ಏನು ಸರ್, ಹಂಗೂ ಹಿಂಗೆ ಆಡ್ತಿರಲ್ಲ ನೀವು? ಒಳ್ಳೆ ಒಂದು ಘನತೆ ಗಾಂಭೀರ್ಯ ಇರ್ಬೇಕಲ್ವಾ? 13 ವರ್ಷದ ಮಗಳಿದ್ದಾಳೆ ಅಂದ್ರೆ ಇದೆ ಮೇಡಮ್, ಇನ್ಮೇಲೆ ಹಂಗೆ ಇನ್ಮೇಲೆ ಬರುತ್ತಾ ಸರ್ ಗಾಂಭೀರ್ಯ? ಅವಳ ಹೆಸರೇನು? ಲಿಖಿತ. ಅವ್ರೇನು ಮಾಡ್ತಿದ್ದಾರೆ? 7th standard.